ಫ್ರೆಂಡ್ಸ್, ಎಲ್ಲ ನನ್ನ ಸ್ನೇಹಿತರು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತು ವಿಷಯಕ್ಕೆ ಬರೋದಕ್ಕೆ ಕಾರಣ ಏನೆಂದರೆ, ಇವತ್ತಿನ ಟಾಪಿಕ್ ಏನೆಂದರೆ ನೋಡೋಣ ಬನ್ನಿ. ಒಳ್ಳೆಯ ಮಾಹಿತಿ, ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿ ಶೇರ್ ಮಾಡ್ತಾಯಿದ್ದೀನಿ. ತಾವೆಲ್ಲರೂ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ. ತುಂಬ ವಿಶೇಷವಾದ ಮಹತ್ವ ಇವತ್ತಿನ ಒಂದು ಟಾಪಿಕ್ಕು. ನೋಡೋಣ. ಏನಂದರೆ ನೋಡಿ, ಯೂಟ್ಯೂಬ್ ಚಾನಲ್ ಮಾಡೋದು ದೊಡ್ಡದಲ್ಲ, ಮಾಡಿದ ಮೇಲೆ ದೊಡ್ಡದಲ್ಲ. ಮೊದಲೇ ಮಾಡಬೇಕು, ಮಾಡಿದರೆ ಬಿಡಬೇಕು. ಹಾಗೆ ಈ ವಿಷಯ. ಮಾಡಿದ್ದರೆ ಮಾಡು, ಮಾಡಿದ್ದು ಮಾರಾಯ ಉಣ್ಣು. ಹಾಗೆ ನಾನು ತಪ್ಪು ಮಾಡಿದ್ದೀನಿ ಅಂಥೇಳಿ ನೀವು ತಪ್ಪು ಮಾಡೋಕ್ಕೆ ಹೋಗಬೇಡಿ. ಏನು ವಿಷಯ ಅಂದರೆ ನೋಡಿ, ಸುಮ್ಮನೆ ಏನೋ ಯೂಟ್ಯೂಬ್ ಚಾನಲ್ ಮಾಡಿದೆ, ಯಾವುದ್ಯಾವುದೋ ಸಿಕ್ಕಿದ ವಿಡಿಯೋ ಬಿಡೋದು, ಮತ್ತು ಯಾವುದ್ಯಾವುದೋ ಒಂದು ಶಾರ್ಟ್ ವಿಡಿಯೋ ಆಗಲಿ, ಲಾಂಗ್ ವಿಡಿಯೋ ಆಗಲಿ, ಯಾವುದೋ ಒಂದು ಅಪ್ಲೋಡ್ ಮಾಡೋದು ಬಿಡೋದು. ನಾನು ಯೂಟ್ಯೂಬ್ ಚಾನಲ್ ಬೆಳಿಬೇಕು ಅಂದರೆ ಬೆಳೆಯೋಕ್ಕೆ ಸಾಧ್ಯವಿಲ್ಲ. ನೋಡಿ ಸ್ನೇಹಿತರೆ, ಪೂರ್ತಿ ವಿಡಿಯೋ ನೋಡಿ. ಇವಾಗಿನ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಮಾಡುವಂಥ ಒಂದು ಬಹಳಷ್ಟು ರೂಲ್ಸ್ ಇದೆ. ಅದನ್ನು ರೂಲ್ಸ್ ನಾವು ಪಾಲನೆ ಮಾಡಬೇಕು. ಹೆಂಗಂದರೆ ಒಳ್ಳೆಯ ಒಂದು ಮಹತ್ವವಾದ ಪಾಲನೆ. ಯೂಟ್ಯೂಬ್ದಲ್ಲಿ ಏನೇನು ರೂಲ್ಸ್ ಐತೆ, ಹೆಂಗೆ ಪೂರ್ತಿ ವಿಷಯವಾಗಿ ತಿಳ್ಕೊಂಡು ಯೂಟ್ಯೂಬ್ ಮಾಡಬೇಕು. ಮಾಡಿದ್ದರೆ ದುಡ್ಡು ದುಡ್ಡು ಬರಲಿ ಅಂಥೇಳಿ ಆಸೆ ಇಟ್ಕೋಬಾರ್ದು. ಸುಮ್ಮನೆ ಏನೋ ಒಂದು ವೈರಲ್ ಮಾಡಬೇಕಾಗ್ಯದ ಮಾಡಬೇಕು ತಾವು. ಹಾಗಾಗಿ ಇವತ್ತಿನ ಒಂದು ಟಾಪಿಕ್ಗೆ ಬರಲಿಕ್ಕೆ ಕಾರಣ ಏನೆಂದರೆ, ನಾನು ಬೇರೆ ವಿಡಿಯೋ ಬಿಟ್ಟಿದ್ದೆ. ಬೇರೆ ಯಾವುದೋ ಒಂದು ಫಿಲಿಮ್ದಾಗಲಿ ಎಲ್ಲೋ ಒಂದು ಯಾವ ರೀತಿ ಬೇರೆ ವಿಡಿಯೋ ಬಿಟ್ಟಿದ್ರೆ ಕಾಪಿ ರೇಟಿಂಗ್ ಬಂತು, ಮತ್ತು ವ್ಯೂಸ್ ಜಾಸ್ತಿನೂ ಬಂತು. ಏನೂ ಪ್ರಯೋಜನ ಆಗಲಿಲ್ಲ. ಸಬ್ಸ್ಕ್ರೈಬರ್ ಆಗಿತ್ತು ಜಾಸ್ತಿ, ಒಳ್ಳೆಯದಾಯಿತು. ಮುಂದೆ ಮಾನಿಟೈಸ್ ಹತ್ತಿರ ಬಂತು, ಕಾಪಿ ರೇಟಿಂಗ್ ತೋರಿಸ್ತು, ಆಗಲಿಲ್ಲ. ಹಿಂಗೆ ಯಾರೋ ಬೇರೆದವ್ರಿಗೆ ಕೇಳಿಕೊಂಡು ಹೆಂಗೆ ಮಾಡಬೇಕು, ಹಿಂಗಾಗ್ಯದ ಅಂದೆ. ಅದನ್ನು ಪೂರಾ ವಿಡಿಯೋಗಳು ಡಿಲೀಟ್ ಮಾಡಿ ಮತ್ತೆ ರಿಟರ್ನ್ ಎಲ್ಲ ಚೆನ್ನಾಗಿ ವಿಡಿಯೋಗಳು ಅಪ್ಲೋಡ್ ಮಾಡಿ ಮಾಡ್ತಾ 1 ವರ್ಷ ಕಳೆದೋಯ್ತು. ಒಂದೂವರೆ ವರ್ಷ ರಿವ್ಯೂಸ್ ಕಂಟೆಂಟ್ ಬಂತು. ವಿಡಿಯೋಗಳು ರಿವ್ಯೂಸ್ ಕಂಟೆಂಟ್ ಬಂದರೆ ಆಗ್ತಾಯಿಲ್ಲ, ಕಾಪಿ ರೇಟಿಂಗ್ ಬಂದರೆ ಆಗ್ತಾಯಿಲ್ಲ. ಭಾಳಷ್ಟು ರೂಲ್ಸ್ ಇದೆ ಈ ವಿಡಿಯೋದಲ್ಲಿ. ಈ ಯೂಟ್ಯೂಬ್ ಚಾನಲ್ ಮಾಡುವಂಥದ್ದು ಒಂದು ಭಾಳ ಸಮುದ್ರ ಹೊಳೆ ಇದ್ದಂಗೆ. ಅದರಲ್ಲಿ ಮುಳುಗಿ ತೇಲ್ಬೇಕಾಗ್ತದೆ. ಹಾಗೆ ಎಲ್ಲವನ್ನು ಡಿಲೀಟ್ ಮಾಡಿ ಮತ್ತೆ ರಿಟರ್ನು ನಾನು ವಿಡಿಯೋಗಳು ಅಪ್ಲೋಡ್ ಮಾಡಿ ಒಂದು ಹಂತಕ್ಕೆ ಬಂದಮೇಲೆ ಮಾನಿಟೈಸ್ ಆಗೋಕ್ಕೆ 3000 ವಾಚ್ ಟೈಮ್ ಆಯಿತು. ಸಬ್ಸ್ಕ್ರೈಬರ್ ಅಂತೂ ಅವಾಗೇ ನಾನು 2000-3000 ಆಗಿದ್ದವು. 3000 ಆದಮೇಲೆ ಮಾನಿಟೈಸ್ ಆಯಿತು. ಮತ್ತೆ ಒಂದು ತಿಂಗಳಾದಮೇಲೆ 4000 ಆಯಿತು. ಫುಲ್ ಮಾನಿಟೈಸು ಆಯಿತು. ಓಕೆ, ಎಲ್ಲ ಚೆನ್ನಾಗಾಯಿತು, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಡಾಲರ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಡಾಲರ್ ಆಗಬೇಕಾದ್ರೆ ರಿವ್ಯೂಸ್ ಕಂಟೆಂಟ್ ಬರ್ತಾಯಿದ್ವು, ಶಾರ್ಟ್ ವಿಡಿಯೋಗಳು. ಅವು ವಿಡಿಯೋ ಬಿಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನಾನು ಯಾವಾಗ 1 ತಿಂಗಳು 2 ತಿಂಗಳು ಬಿಟ್ಟಿದ್ದ ವಿಡಿಯೋವನ್ನು ಬಿಟ್ಟಿದ್ರೆ ಓಕೆ. 3 ದಿನ 4 ದಿನ 1 ವಾರ
ಐದು ದಿನ 10 ದಿನ ಈ ರೀತಿ ಮತ್ತೆ ರಿಟರ್ನ್ ನಾನು ಅದನ್ನೇ ಇಡುವೆ ಬಿಟ್ಟಿದ್ದರೆ ಆಗೋದಿಲ್ಲ. ಲಾಂಗ್ ಇಡುವೆ 3 ನಿಮಿಷದ ಮೇಲೆ ಮಾಡಬೇಕು. ಬಹಳ ಕಷ್ಟ ಇದೆ. ಇದು ಮಾಡಿದ್ರೆ ಬಿಡಲಿಕ್ಕೂ ಆಗಲ್ಲ, ಹಿಡಲಿಕ್ಕೂ ಆಗಲ್ಲ, ಆ ರೀತಿ ಇದೆ. ಇದು ಗೂಗಲ್ ಪಿನ್ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಕನ್ನಡ ಕ್ರಿಯೇಟರ್ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಅವರು ಯೂಟ್ಯೂಬ್ ಚಾನಲ್ ಬಗ್ಗೆನೇ ಮಾಹಿತಿ ಹೇಳ್ಕೊಡ್ತಾರೆ. ಅವರಿಗೆ ನಾನು ಫೋನ್ ನಂಬರ್ ತಗೊಂಡು ಮಾತಾಡಿಕೊಂಡು ಹಿಂಗೆ ನಮ್ಮದು ಮೊನಿಟೈಸ್ ಆಗಿದೆ, ಗೂಗಲ್ ಪಿನ್ ಬರಬೇಕಾಗಿಲ್ಲ, ಬಂದಿಲ್ಲ, ಸ್ವಲ್ಪ ಅಪ್ಲೈ ಮಾಡಿ ಕೊಡಿ ಅಂದೆ. ಅವ್ರು ಏನೋ ಚಾರ್ಜ್ ಹೇಳಿದ್ರು. ಚಾರ್ಜ್ ತೊಗೊಂಡ್ರೆ ಪರವಾಗಿಲ್ಲ ಅಂಥೇಳಿ ನಾನು ಗೂಗಲ್ ಪಿನ್ ಬಂತು, ಅಪ್ಲೈ ಮಾಡಿ ಕೊಟ್ಟರು. ಗೂಗಲ್ ಪಿನ್ ಬಂದು ಎಲ್ಲವನ್ನು ಓಕೆ ಆಯಿತು. ಡಾಲರ್ ಆಗ್ತಾಯಿದೆ. ಆದರೆ ಬಹಳ ಕಷ್ಟ ಇದೆ. ಈ ಯೂಟ್ಯೂಬ್ದಲ್ಲಿ ಮಾಡಿದವರಿಗೆ ಗೊತ್ತು, ನೋಡಿದವರಿಗೆ ಗೊತ್ತು. ಹೆಂಗಂದರೆ ಹಿಡಲಿಕ್ಕೂ ಆಗಲ್ಲ, ಬಿಡಲಿಕ್ಕೂ ಆಗಲ್ಲ, ಹಾಗೆ ಇದು. ಮುಂದೆ ಹೀಗೆ ಅದು $100 ಆಗಬೇಕಾದ್ರೆ ವರ್ಷ ಹೋಗ್ತದೋ 1.5 ವರ್ಷ ಇರ್ತದೋ ಗೊತ್ತಾಗಲ್ಲ. ಹೆಂಗಂದರೆ ವ್ಯೂಸ್ ಮೇಲೆ ಲೆಕ್ಕ ಇರ್ತದೆ. ಭಾಳಷ್ಟು ವ್ಯೂಸ್ ಬರಬೇಕು. ಆದ್ರೂ ಈಗ ನಿಮ್ಮೆಲ್ಲರ ಸಪೋರ್ಟ್ಲಿಂದ ಏನೋ ಒಂದು ಚಿಕ್ಕದಾದ ನಂದು ಯೂಟ್ಯೂಬ್ ಚಾನಲ್ ಬೆಳೀತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ. ಆದರೆ ನಾನು ತಪ್ಪು ಮಾಡಿದ್ದೀನಂತೆ ನೀವು ತಪ್ಪು ಮಾಡಬೇಡಿ. ರಿವ್ಯೂಸ್ ಕಂಟೆಂಟ್ ಬರಲಾರ್ದಂಗೆ ನೋಡ್ಕೊಳ್ಬೇಕು, ಕಾಪಿ ರೇಟಿಂಗ್ ಬರಲಾರ್ದಂಗೆ ನೋಡ್ಕೋಬೇಕು. ಒಳ್ಳೆಯದಾದ ಒಂದು ಕಂಟೆಂಟ್ ಕೊಟ್ಟು ತುಂಬ ಚೆನ್ನಾಗಿ ಇಡುವೆ ಮಾಡಬೇಕು. ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಬಿಟ್ಟೆ ಮಧ್ಯದಲ್ಲಿ ಬಿಡಬಾರ್ದು. ದಿನನಿತ್ಯ ಒಂದರೆ ಇಡುವೆ ಅಪ್ಲೋಡ್ ಮಾಡಬೇಕು. ಅವಾಗೇ ನಮ್ಮ ಯೂಟ್ಯೂಬ್ ಚಾನಲ್ ಬೆಳೆಯೋಕ್ಕೆ ಸಾಧ್ಯ. ಈ ವಿಷಯನ್ನು ತಮ್ಮೆಲ್ಲರಿಗೂ, ಯೂಟ್ಯೂಬ್ ಮಾಡುವವರಿಗೂ ಮತ್ತು ಮಾಡಲಾರ್ದವರಿಗೂ ತಿಳಿಸ್ಬೇಕಂತೇಳಿ ಈ ಇಡುವೆಯನ್ನು ನಾನು ಇವತ್ತು ಅಪ್ಲೋಡ್ ಮಾಡಲಿಕ್ಕೆ ಕಾರಣ ಆಗಿದೆ. ಅಪ್ಲೋಡ್ ಮಾಡ್ತೀನಿ. ಈ ಇಡುವೆ ಪೂರ್ತಿ ನೋಡಿ, ತುಂಬ ಒಳ್ಳೆಯ ಮನಸ್ಸಿನಿಂದ ನೋಡಿ ಕಮಿಟ್ ಮಾಡಿ. ಹೆಂಗಂದರೆ ಇದರಲ್ಲಿ ಯೂಟ್ಯೂಬ್ದಲ್ಲಿ ನಮಗೆ ದುಡ್ಡು ಬರಬೇಕಂತ ಮಾಡಬಾರ್ದು. ಸುಮ್ಮನೆ ಏನೋ ಒಂದು ಮಾಡ್ತಾಯಿದ್ದೀನಿ, ವೈರಲ್ ಆಗಲಿ ಅಂತ ಮಾಡಿದರೆ ಒಂದಾನೊಂದು ದಿನ ಜಯ ಇದೆ. ನೋಡೋಣ, ಕಾದು ಆಗ್ತಾಯಿದೆ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು.